ಕ್ರಾಂತಿ ಗೀಂತಿ ಎಲ್ಲ ಭ್ರಾಂತಿ ಅಂತ ಹೇಳಿ ಇಷ್ಟು ದಿನಗಳ ಕಾಲ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಬರ್ತಾ ಇತ್ತು. ಗೊಂದಲಗಳಿದೆಯಲ್ಲ ಅಂತ ಕೇಳಿದ್ರೆ ಎಲ್ಲಿದೆ ಗೊಂದಲ? ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಮಾತನಾಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ. ಇದೇ ಮೊದಲ ಬಾರಿಗೆ ಹೌದು ಪಕ್ಷದಲ್ಲಿ ಗೊಂದಲ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಎಲ್ಲ ಗೊಂದಲಗಳಿಗೂ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ಮನವಿಯನ್ನ ಖುದ್ದು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ನೇರವಾಗಿ ನಾಯಕತ್ವದ ಗೊಂದಲವನ್ನ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಿದೆ ಅಂತ ಹೇಳ್ತಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳೋಕೆ ನಾನು ರೆಡಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಅಂತ ಕೇಳಲಿಕ್ಕೆ ನಾವು ವಾಟ್ ಎವರ್ ದೇ ವಾಂಟ್ ಟು ಸೇ ಲೆಟ್ ದೆಮ್ ಸೇ ಟು ದಿ ಹೈಕಮಾಂಡ್. ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ದಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇರುತ್ತದೆ. ಯಾವಾಗ ಕ್ಯಾಬಿನೆಟ್ ರೀಚ್ ಆಗ್ತಾರೆ? ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ರಿ ಸರ್. ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ಸಿಎಂ ಸಿದ್ದರಾಮಯ್ಯ ಅವರ ಮಾತಿನ ವರಸೆ ಬದಲಾದ ಕಾಣಿಸ್ತಾ ಇದೆ. ಅಂದ್ರೆ ನಡೀತಾ ಇರುವ ಬೆಳವಣಿಗೆಗಳ ಬಿಸಿ ಖುದ್ದು ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ತಟ್ತಾ ಇದೆ. ಯಾರು ದೆಹಲಿಗೆ ಹೋಗಿದ್ದಾರೋ DK ಬಣದ ಶಾಸಕರು, ಅವ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಯಾಕಂದ್ರೆ ಮೊನ್ನೆ ಒಂದು ಟೀಮ್ ಹೋಗಿ ಬಂದಿತ್ತು, ಈಗ ಮತ್ತೊಂದು ಟೀಮ್ ಹೋಗಿ ದೆಹಲಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಇಷ್ಟೆಲ್ಲದರ ಮಧ್ಯೆ ಹಲವು ಡೆವಲಪ್ಮೆಂಟ್ಗಳಾಗಿವೆ. ಹಲವು ನಾಯಕರು ಖರ್ಗೆ ಅವರನ್ನ ಹೋಗಿ ಮೀಟ್ ಆಗಿ ಬಂದಿದ್ದಾರೆ. ಒಳಗೊಳಗೆ ತಂತ್ರಗಾರಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ DK ಬಣದಿಂದ, ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ. ಈ ಎಲ್ಲ ಬೆಳವಣಿಗೆಗಳ ಬಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಟ್ಟಿದ ಕಾಣಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿ ಹೇಳ್ತಾ ಇದ್ದವರು, ಕ್ರಾಂತಿ ಗೀಂತಿ ಎಲ್ಲ ಭ್ರಾಂತಿ ಅಂತ ಹೇಳ್ತಾ ಇದ್ದವರು ಇವತ್ತು ಅವರೇ ಒಪ್ಕೊಳ್ತಾರೆ ಈ ಎಲ್ಲ ಬೆಳವಣಿಗೆಗಳಿಗೆ ಅಥವಾ ಈ ಎಲ್ಲ ಕನ್ಫ್ಯೂಷನ್ಸ್ಗೆ ಹೈಕಮಾಂಡ್ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಅಲ್ಲಿಗೆ ಹೈಕಮಾಂಡ್ನ ಮಧ್ಯಪ್ರವೇಶದ ಅಗತ್ಯತೆ ಇದೆ ಅನ್ನೋದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಇಲ್ಲ, ಸದ್ಯಕ್ಕೆ ಹೋಗೋದಿಲ್ಲ ಅನ್ನುವಂತಹ ರೀತಿನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.